ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಸಾಮಾನ್ಯ ಉದ್ಯೋಗ ಮಾಡಿಕೊಂಡು ತಿಂಗಳಿಗೆ 30,000 ಅಥವಾ 40,000 ರೂಪಾಯಿ ಸಂಪಾದಿಸುವ ಒಬ್ಬ ವ್ಯಕ್ತಿ ಕೆಲವೇ ವರ್ಷಗಳಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಆಸ್ತಿ ಹೊಂದುವಷ್ಟು ಶ್ರೀಮಂತನಾಗಲು ಸಾಧ್ಯನಾ? ಕೇಳಲು ಇದು ಅಸಾಧ್ಯ ಅನಿಸಬಹುದು. ಆದರೆ ಪ್ರಪಂಚದಲ್ಲಿ ಒಂದು ನಗರ ಇದೆ. ಅಲ್ಲಿ ಲಕ್ಷಾಂತರ ಜನರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದಾರೆ. ಆ ನಗರವೇ ದುಬೈ. ಬನ್ನಿ, ಅದು ಹೇಗೆ ಸಾಧ್ಯ ಅಂತ ನಾವು ಈ ವಿಡಿಯೋನಲ್ಲಿ ನೋಡೋಣ. ಎಲ್ಲರಿಗೂ ವಿಶ್ವರಹಸ್ಯ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೆ ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದು ದುಬೈ ಎಂಬ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವ ದೃಶ್ಯಗಳು ಏನು? ಗಗನಚುಂಬಿ ಕಟ್ಟಡಗಳು, ದುಬಾರಿ ಕಾರುಗಳು, ಐಷಾರಾಮಿ ಹೋಟೆಲ್ಗಳು ಮತ್ತು ಶ್ರೀಮಂತರ ಜೀವನ ಶೈಲಿ. ಆದರೆ ದುಬೈ ಬಗ್ಗೆ ಅತ್ಯಂತ ಕುತೂಹಲಕಾರಿ ವಿಷಯ ಏನೆಂದರೆ, ಅಲ್ಲಿ ವಾಸಿಸುವ ಜನರಲ್ಲಿ ಬಹುಪಾಲು ಜನರು ದುಬೈ ಮೂಲ ನಿವಾಸಿಗಳೇ ಅಲ್ಲ. ಅವರು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಫಿಲಿಪೈನ್ಸ್, ಬ್ರಿಟನ್, ಅಮೆರಿಕ ಮತ್ತು ಜಗತ್ತಿನ ಅನೇಕ ದೇಶಗಳಿಂದ ಬಂದಿರುವವರು. ಹಾಗಾದರೆ ಒಂದು ಪ್ರಶ್ನೆ ನಮಗೆ ಮೂಡುತ್ತೆ, ಯಾಕೆ ಇಷ್ಟು ಜನರು ದುಬೈಗೆ ಹೋಗಲು ಬಯಸ್ತಾರೆ? ಅಲ್ಲಿ ಅಂಥದ್ದೇನಿದೆ ಮತ್ತು ಕೆಲವರು ಹೇಗೆ ಕೋಟ್ಯಾಧಿಪತಿಗಳಾಗುತ್ತಾರೆ? ಇಂದು ಇದರ ಹಿಂದಿರುವ ನಿಜವಾದ ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಒಂದು ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದುಬೈ ಒಂದು ದೇಶ ಅಲ್ಲ. ದುಬೈ ಅನ್ನೋದು ದುಬೈ ಎಂಬ ಒಂದು ನಗರ. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ಒಂದು ಭಾಗವಾಗಿದೆ. ಇಂದು ನಾವು ನೋಡುವ ಈ ಅದ್ಭುತ ನಗರ ಕೆಲವೇ ದಶಕಗಳ ಹಿಂದೆ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಸುಮಾರು 1960ರ ದಶಕದವರೆಗೆ ಇಲ್ಲಿ ಮರಳು ಭೂಮಿ ಹೆಚ್ಚಾಗಿತ್ತು. ಆ ಸಮಯದಲ್ಲಿ ಜಗತ್ತಿನ ಜನರು ದುಬೈಯನ್ನು ಶ್ರೀಮಂತ ನಗರವೆಂದು ಪರಿಗಣಿಸುತ್ತಿರಲಿಲ್ಲ. ಆದರೆ ನಂತರ ನಡೆದ ಒಂದು ಘಟನೆ ದುಬೈನ ಭವಿಷ್ಯವನ್ನೇ ಬದಲಾಯಿಸಿತು. ಅದು ತೈಲದ ಸಂಶೋಧನೆ. ಈ ತೈಲ ಸಿಕ್ಕ ನಂತರ ಈ ಪ್ರದೇಶಕ್ಕೆ ದೊಡ್ಡ ಪ್ರಮಾಣದ ಹಣ ಹರಿದು ಬಂತು. ಆದರೆ ಇಲ್ಲಿ ನಾಯಕರು ಒಂದು ದೊಡ್ಡ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದರು. ಒಂದು ದಿನ ತೈಲ ಮುಗಿಯಬಹುದು. ಆದ್ದರಿಂದ ಅವರು ಕೇವಲ ತೈಲದ ಮೇಲೆ ಅವಲಂಬಿಸದೆ ವ್ಯಾಪಾರ, ಪ್ರವಾಸೋದ್ಯಮ, ಹಣಕಾಸು ಸೇವೆಗಳು ಮತ್ತು ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್ ಕಡೆ ಗಮನ ಹರಿಸಿದರು. ಇದರಿಂದ ದುಬೈ ಜಗತ್ತಿನ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಯಿತು. ಈಗ ದುಬೈಯ ದೊಡ್ಡ ರಹಸ್ಯಕ್ಕೆ ಬರೋಣ. ಬಹಳ ಜನರು ದುಬೈಗೆ ಹೋಗಲು ಬಯಸುವ ಪ್ರಮುಖ ಕಾರಣ ಆದಾಯ ತೆರಿಗೆ ಇಲ್ಲದಿರುವುದು, ಅಂದ್ರೆ ಟ್ಯಾಕ್ಸ್ ಇಲ್ಲದೆ ಇರುವುದು. ಕಲ್ಪನೆ ಮಾಡಿ, ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಅನೇಕ ದೇಶಗಳಲ್ಲಿ ಅದರ ಒಂದು ಭಾಗವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಅದನ್ನು ತೆರಿಗೆ ಮುಖಾಂತರ ಅವರು ತಗೊಳ್ತಾರೆ. ಆದರೆ ದುಬೈಯಲ್ಲಿ ಹಲವಾರು ಉದ್ಯಮಿಗಳಿಗೆ ಆದಾಯ ತೆರಿಗೆನೇ ಇಲ್ಲ. ಅಂದ್ರೆ ನೀವು ಗಳಿಸಿದ ಹಣದ ಬಹುಪಾಲು ನಿಮ್ಮ ಕೈಯಲ್ಲೇ ಉಳಿಯುತ್ತೆ. ಇದು ವರ್ಷಗಳ ಕಾಲ ಮುಂದುವರಿದರೆ ಎಷ್ಟು ದೊಡ್ಡ ವ್ಯತ್ಯಾಸ ಉಂಟಾಗಬಹುದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಅದೇ ಕಾರಣಕ್ಕೆ ಹೆಚ್ಚಿನ ಸಂಬಳ ಪಡೆಯುವ ಅನೇಕ ವೃತ್ತಿಪರರು ದುಬೈಗೆ ಹೋಗಲು ಪ್ರಯತ್ನ ಪಡ್ತಾರೆ. ಆದರೆ ತೆರಿಗೆ ಇಲ್ಲ ಎಂದರೆ ಮಾತ್ರ ಸಾಕಾಗೋದಿಲ್ಲ. ಅಲ್ಲಿ ಉತ್ತಮ ಸಂಬಳದ ಉದ್ಯೋಗಗಳು ಕೂಡ ಇರಬೇಕು. ದುಬೈಯಲ್ಲಿ ನಿರ್ಮಾಣ, ಇಂಜಿನಿಯರಿಂಗ್, ವಿಮಾನಯಾನ, ಐಟಿ, ಹಣಕಾಸು, ಆರೋಗ್ಯ ಸೇವೆ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಉದ್ಯೋಗಗಳಿವೆ. ಕೆಲವು ಕೌಶಲ್ಯಗಳಿಗೆ ಭಾರತಕ್ಕಿಂತ ಹಲವು ಪಟ್ಟು ಹೆಚ್ಚಿನ ಸಂಬಳ ಸಿಗಬಹುದು. ಉದಾಹರಣೆಗೆ, ಅನುಭವ ಹೊಂದಿರುವ ಇಂಜಿನಿಯರ್, ಸಾಫ್ಟ್ವೇರ್ ವೃತ್ತಿಪರ ಅಥವಾ ಹಣಕಾಸು ತಜ್ಞರು ಉತ್ತಮ ವೇತನ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಇದೇ ಕಾರಣಕ್ಕೆ ಜಗತ್ತಿನ ಅನೇಕ ಪ್ರತಿಭಾವಂತರು ದುಬೈಗೆ ವಲಸೆ ಹೋಗುತ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ದುಬೈಗೆ ಹೋದರೆ ಎಲ್ಲರೂ ಶ್ರೀಮಂತರಾಗುತ್ತಾರೆ ಅಂತ ಸುಮಾರು ಜನ ಭಾವಿಸ್ತಾರೆ. ಅದು ಸಂಪೂರ್ಣ ಸತ್ಯ ಅಲ್ಲ. ದುಬೈಯಲ್ಲೂ ಸಾವಿರಾರು ಜನರು ಸಾಮಾನ್ಯ ಜೀವನವನ್ನೇ ನಡೆಸುತ್ತಾರೆ. ಕೆಲವರು ಹೆಚ್ಚಿನ ಹಣ ಗಳಿಸ್ತಾರೆ. ಇನ್ನು ಕೆಲವರು ಗಳಿಸಿದ ಹಣವನ್ನೆಲ್ಲ ಖರ್ಚು ಮಾಡಿಬಿಡ್ತಾರೆ. ಆದ್ದರಿಂದ ದುಬೈ ನಿಮ್ಮನ್ನು ಶ್ರೀಮಂತರನ್ನಾಗಿಸುವುದಿಲ್ಲ. ನೀವು ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದೇ ಮುಖ್ಯ. ದುಬೈನಲ್ಲಿ ಸಂಬಳ ಯಾಕೆ ಅಷ್ಟೊಂದು ಹೆಚ್ಚಾಗಿರುತ್ತೆ?
ದುಬೈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ. ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಇವೆ. ಹೋಟೆಲ್ಗಳು, ನಿರ್ಮಾಣ ಕಂಪನಿಗಳು, ಐಟಿ ಕಂಪನಿಗಳು, ಬ್ಯಾಂಕುಗಳು ಇವೆಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲಸ ಮಾಡುತ್ತವೆ. ಆದ್ದರಿಂದ ಅವರು ಉತ್ತಮ ಕೌಶಲ್ಯ ಇರುವ ಜನರನ್ನು ಆಯ್ಕೆ ಮಾಡುತ್ತಾರೆ. ಉತ್ತಮ ಕೆಲಸ ಅಂದರೆ ಉತ್ತಮ ಸಂಬಳ. ಇದಕ್ಕೆ ಮೂಲ ಕಾರಣ. ಉದಾಹರಣೆಗೆ ಎಂಜಿನಿಯರ್ಗಳು, ಸಾಫ್ಟ್ವೇರ್ ಡೆವಲಪರ್ಸ್ಗಳು, ಫೈನಾನ್ಸ್ ಎಕ್ಸ್ಪರ್ಟ್ಗಳು, ಪೈಲಟ್ಗಳು, ಡಾಕ್ಟರ್ಗಳು ಇವರಿಗೆ ತುಂಬಾ ಉತ್ತಮ ಸಂಬಳ ಸಿಗುತ್ತೆ. ದುಬೈಯ ದೊಡ್ಡ ಆಕರ್ಷಣೆ ಅದು ತೆರಿಗೆ ಇಲ್ಲ. ಇದು ದುಬೈಯ ಅತ್ಯಂತ ದೊಡ್ಡ ವಿಶೇಷತೆ. ಬಹಳ ದೇಶಗಳಲ್ಲಿ ನೀವು ಸಂಬಳ ಪಡೆದರೆ ಅದರ ಒಂದು ಭಾಗವನ್ನು ಸರ್ಕಾರ ತೆರಿಗೆಯಾಗಿ ತೆಗೆದುಕೊಳ್ಳುತ್ತೆ. ಆದರೆ ದುಬೈನಲ್ಲಿ ವೈಯಕ್ತಿಕ ಆದಾಯ ತೆರಿಗೆ ಇಲ್ಲ. ಅಂದರೆ ನೀವು ಸಂಪಾದಿಸಿದ ಹಣದಲ್ಲಿ ಬಹುಪಾಲು ನಿಮ್ಮ ಕೈಯಲ್ಲೇ ಉಳಿಯುತ್ತೆ. ಆದರೆ ಒಂದು ವಿಷಯ ಗಮನಿಸಬೇಕು. ಕೆಲವು ಸೇವೆಗಳಲ್ಲಿ ಶುಲ್ಕಗಳು ಮತ್ತು ಖರ್ಚುಗಳು ಇರಬಹುದು. ಜೀವನ ಖರ್ಚು ಸ್ವಲ್ಪ ಹೆಚ್ಚು ಇರಬಹುದು. ಆದರೂ ಹೆಚ್ಚಿನ ಸಂಬಳ ಇರುವವರಿಗೆ ಇದು ದೊಡ್ಡ ಲಾಭ. ದುಬೈ ಜೀವನ ಖರ್ಚು ಹೇಗಿದೆ ಅಂತ ನೋಡೋಣ. ದುಬೈ ಒಂದು ಲಕ್ಸುರಿ ನಗರ. ಆದ್ದರಿಂದ ಕೆಲವು ವಿಷಯಗಳು ದುಬಾರಿಯಾಗೇ ಇರುತ್ತವೆ. ಮನೆ ಬಾಡಿಗೆ, ಶಾಲಾ ಶುಲ್ಕ, ಕಾರು ಖರ್ಚು, ಆಹಾರ ಮತ್ತು ಜೀವನ ಶೈಲಿ. ಆದರೆ ಇಲ್ಲಿ ಒಂದು ಸತ್ಯ ಇದೆ. ಹೆಚ್ಚು ಸಂಬಳ ಇದ್ದರೆ ಮಾತ್ರ ಜೀವನ ಸುಲಭ. ಇಲ್ಲದಿದ್ದರೆ ಹಣ ಉಳಿಸುವುದು ಕಷ್ಟ. ದುಬೈನಲ್ಲಿ ಎಂಟರ್ಟೈನ್ಮೆಂಟ್ ಹೇಗಿದೆ ಅಂತ ನೋಡೋಣ. ದುಬೈ ಕೇವಲ ಕೆಲಸದ ನಗರ ಅಲ್ಲ, ಅದು ಒಂದು ಎಂಟರ್ಟೈನ್ಮೆಂಟ್ ಸಿಟಿ ಕೂಡ ಹೌದು. ಇಲ್ಲಿ ನೀವು ನೋಡಬಹುದು ದೊಡ್ಡ ಶಾಪಿಂಗ್ ಮಾಲ್ಸ್, ಲಕ್ಸುರಿ ಬ್ರ್ಯಾಂಡ್ ಶಾಪ್ಸ್, ಡೆಸರ್ಟ್ ಸಫಾರಿ, ಯಾಚ್ ಪಾರ್ಟೀಸ್, ಬೀಚ್ ಕ್ಲಬ್ಸ್, ಸ್ಕೈ ಡೈವಿಂಗ್, ಬುರ್ಜ್ ಖಲೀಫಾ ವ್ಯೂ, ಇಂಡೋರ್ ಸ್ನೋ ಪಾರ್ಕ್. ಇಲ್ಲಿ ರಾತ್ರಿ ಜೀವನ ಕೂಡ ತುಂಬಾ ಆಕ್ಟಿವ್ ಆಗೇ ಇರುತ್ತೆ. ಜನರು ಕೆಲಸದ ಜೊತೆ ಎಂಜಾಯ್ಮೆಂಟ್ ಕೂಡ ಮಾಡುತ್ತಾರೆ. ಇನ್ನು ಮಹಿಳೆಯರ ಡ್ರೆಸ್ ಕೋಡ್ ಬಗ್ಗೆ ಒಂದು ಸತ್ಯ ಇದೆ. ಬಹಳ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ದುಬೈನಲ್ಲಿ ಮಹಿಳೆಯರು ಹೇಗೆ ಡ್ರೆಸ್ ಮಾಡಬೇಕು? ನಿಜವಾದ ಸತ್ಯ ಏನು ಅಂದರೆ ಇದು ತುಂಬಾ ಸ್ಟ್ರಿಕ್ಟ್ ಕಂಟ್ರಿ ಅಲ್ಲ. ಆದರೆ ಕೆಲವು ರೂಲ್ಸ್ಗಳು ಖಂಡಿತ ಇವೆ. ಮಾಲ್ಸ್, ರೆಸ್ಟೋರೆಂಟ್ಸ್, ಪಬ್ಲಿಕ್ ಪ್ಲೇಸಸ್ನಲ್ಲಿ ಮಾಡೆಸ್ಟ್ ಕ್ಲೋತಿಂಗ್ ಸೂಕ್ತ. ಬೀಚ್ ಮತ್ತು ಹೋಟೆಲ್ ಪೂಲ್ಸ್ನಲ್ಲಿ ನಾರ್ಮಲ್ ಸ್ವಿಮ್ ವೇರ್ ಅಲೋಡ್. ಮಾಸ್ಕ್ ಅಥವಾ ರಿಲಿಜಿಯಸ್ ಪ್ಲೇಸ್ಗೆ ಹೋಗುವಾಗ ಫುಲ್ ಕವರ್ ಮಾಡಿರಬೇಕು. ತುಂಬಾ ರಿವೀಲಿಂಗ್ ಕ್ಲೋತ್ಸ್ ಪಬ್ಲಿಕ್ ಪ್ಲೇಸಸ್ನಲ್ಲಿ ಅವಾಯ್ಡ್ ಮಾಡುವುದು ತುಂಬಾನೇ ಉತ್ತಮ. ಟೂರಿಸ್ಟ್ಗೆ ಹೆಚ್ಚು ರೆಸ್ಟ್ರಿಕ್ಷನ್ಸ್ ಇಲ್ಲ, ಆದರೆ ರೆಸ್ಪೆಕ್ಟ್ ಇರಬೇಕು. ಇದು ಮುಖ್ಯ ವಿಷಯ. ದುಬೈ ರೂಲ್ಸ್ ಯಾಕೆ ಇಂಪಾರ್ಟೆಂಟ್? ದುಬೈ ತುಂಬಾ ಸೇಫ್ ಸಿಟಿ ಆಗಿರುವುದಕ್ಕೆ ಕಾರಣ ಅದರ ಸ್ಟ್ರಿಕ್ಟ್ ರೂಲ್ಸ್. ಕೆಲವು ಮುಖ್ಯ ರೂಲ್ಸ್: ಪಬ್ಲಿಕ್ ಫೈಟಿಂಗ್ ಇಲ್ಲಿ ಅಲೋಡ್ ಇಲ್ಲ. ಡ್ರಗ್ಸ್ ಸ್ಟ್ರಿಕ್ಟ್ಲಿ ಇಲ್ಲೀಗಲ್ ಆಗಿದೆ. ಪಬ್ಲಿಕ್ ಬಿಹೇವಿಯರ್ ಕಂಟ್ರೋಲ್ ಮಾಡಬೇಕು. ಫೋಟೋಗ್ರಫಿ ರೂಲ್ಸ್ ಫಾಲೋ ಮಾಡಲೇಬೇಕು. ಆಲ್ಕೋಹಾಲ್ ಓನ್ಲಿ ಲೈಸೆನ್ಸ್ಡ್ ಪ್ಲೇಸಸ್ನಲ್ಲಿ ಮಾತ್ರ. ಈ ರೂಲ್ಸ್ ಫಾಲೋ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಆದರೆ ಎಲ್ಲರೂ ಶ್ರೀಮಂತರಾಗುತ್ತಾರಾ? ಇಲ್ಲ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ದುಬೈನಲ್ಲಿ ಕೆಲವರು ತುಂಬಾ ಹಣ ಗಳಿಸುತ್ತಾರೆ, ಕೆಲವರು ಮಧ್ಯಮ ಜೀವನ ನಡೆಸುತ್ತಾರೆ, ಕೆಲವರು ಸೇವಿಂಗ್ಸ್ ಕೂಡ ಮಾಡಲಾಗುವುದಿಲ್ಲ. ಯಾಕೆಂದರೆ ಹೈ ರೆಂಟ್, ಲೈಫ್ ಸ್ಟೈಲ್ ಪ್ರೆಷರ್, ಸ್ಪೆಂಡಿಂಗ್ ಹ್ಯಾಬಿಟ್ಸ್, ಜಾಬ್ ಕಾಂಪಿಟೇಷನ್. ಆದ್ದರಿಂದ ದುಬೈ ಯಾರನ್ನು ಆಟೋಮೆಟಿಕಲಿ ರಿಚ್ ಮಾಡೋದಿಲ್ಲ. ಈಗ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಕಾರಣಕ್ಕೆ ಬರೋಣ. ದುಬೈನಲ್ಲಿ ಕೆಲವರು ನಿಜವಾಗಿ ಹೇಗೆ ಕೋಟ್ಯಾಧಿಪತಿಗಳಾಗುತ್ತಾರೆ? ದುಬೈನಲ್ಲಿ ಬಿಸ್ನೆಸ್ ಅವಕಾಶಗಳು. ದುಬೈ ಒಂದು ಬಿಸ್ನೆಸ್ ಫ್ರೆಂಡ್ಲಿ ಸಿಟಿ. ಅಲ್ಲಿ ಸರ್ಕಾರ ಫಾರಿನ್ ಇನ್ವೆಸ್ಟರ್ಸ್ಗೆ ತುಂಬಾ ಅವಕಾಶ ಕೊಡುತ್ತೆ. ಬಹಳ ಜನರು ದುಬೈಗೆ ಹೋಗಿ ಕೇವಲ ಜಾಬ್ ಮಾತ್ರ ಮಾಡೋದಿಲ್ಲ, ಅವರು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಉದಾಹರಣೆಗೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್, ಟೂರಿಸಂ ರಿಲೇಟೆಡ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಏಜೆನ್ಸಿ, ರೆಸ್ಟೋರೆಂಟ್ ಅಂಡ್ ಕೆಫೆ ಬಿಸ್ನೆಸ್, ಆನ್ಲೈನ್ ಟ್ರೇಡಿಂಗ್ ಕಂಪನೀಸ್. ಇಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಬಿಸ್ನೆಸ್ ಮಾಡಲು ಸಿಸ್ಟಮ್ ಈಸಿ ಇದೆ. ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಈಸಿಲಿ ಸಿಗ್ತಾರೆ. ರಿಯಲ್ ಎಸ್ಟೇಟ್ ಮೂಲಕ ಕೋಟಿ ರೂಪಾಯಿ. ದುಬೈನಲ್ಲಿ ರಿಯಲ್ ಎಸ್ಟೇಟ್ ಒಂದು ದೊಡ್ಡ ವೆಲ್ತ್ ಸೋರ್ಸ್. ಅಂದರೆ ಮನೆಗಳು, ಅಪಾರ್ಟ್ಮೆಂಟ್ಸ್ಗಳು, ವಿಲ್ಲಾಸ್,
ಕಮರ್ಷಿಯಲ್ ಬಿಲ್ಡಿಂಗ್ಸ್. ಬಹಳ ಜನರು ಪ್ರಾಪರ್ಟಿ ಬೈ ಮಾಡುವಾಗ ರೆಂಟ್ಗೆ ಕೊಡ್ತಾರೆ. ಇದರಿಂದ ಮಂತ್ಲಿ ಇನ್ಕಮ್ ಬರುತ್ತೆ. ಪ್ರಾಪರ್ಟಿ ವ್ಯಾಲ್ಯೂ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇರುತ್ತೆ. ಆದ್ದರಿಂದ ಕೆಲವರು ವರ್ಷಗಳಲ್ಲಿ ಕೋಟಿ ರೂಪಾಯಿ ವೆಲ್ತ್ ಬಿಲ್ಡ್ ಮಾಡ್ತಾರೆ. ದುಬೈನಲ್ಲಿ ಲೈಫ್ ಸ್ಟೈಲ್ ಹೇಗಿದೆ? ದುಬೈ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ಸಿಟಿ. ನೀವಿಲ್ಲಿ ನೋಡಬಹುದು ಸೂಪರ್ ಕಾರ್ಸ್ ಲೈಕ್ ಫೆರಾರಿ, ಲ್ಯಾಂಬರ್ಗಿನಿ, ಹಾಗೆ ಹ್ಯೂಜ್ ಶಾಪಿಂಗ್ ಮಾಲ್ಸ್, ಲಕ್ಸುರಿ ಹೋಟೆಲ್ಸ್, ಬೀಚ್ ರೆಸಾರ್ಟ್ಸ್, ಯಾಚ್ ಪಾರ್ಟೀಸ್, ಡೆಸರ್ಟ್ ಸಫಾರಿ ಅಡ್ವೆಂಚರ್ಸ್. ಇದು ನೋಡಲು ತುಂಬಾ ಗ್ಲಾಮರಸ್ ಆಗಿದೆ. ಆದರೆ ನೆನಪಿಡಿ, ಇದು ಹೊರಗಿನಿಂದ ಕಾಣುವ ದೃಶ್ಯ. ಒಳಗೆ ಎಲ್ಲರಿಗೂ ಇದು ಸಿಗುವುದಿಲ್ಲ. ಹಾಗೆ ಇಲ್ಲಿ ಕೆಲವು ಆಸಕ್ತಿದಾಯಕ ಫ್ಯಾಕ್ಟ್ಸ್ಗಳಿವೆ. ದುಬೈ ಬಗ್ಗೆ ಕೆಲವು ಶಾಕಿಂಗ್ ಫ್ಯಾಕ್ಟ್ಸ್ ನೋಡೋಣ. ಬುರ್ಜ್ ಖಲೀಫಾ ವಿಶ್ವದ ಟಾಲೆಸ್ಟ್ ಬಿಲ್ಡಿಂಗ್. ದೊಡ್ಡ ಗೋಲ್ಡ್ ಮಾರ್ಕೆಟ್ ಇದೆ. ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್, ಪಾಮ್ ಜುಮೇರಾ ನಿರ್ಮಿಸಲಾಗಿದೆ. ವರ್ಲ್ಡ್ ಕ್ಲಾಸ್ ಪೊಲೀಸ್ ಸೂಪರ್ ಕಾರ್ಸ್ ಬಳಸ್ತಾರೆ. ಕ್ರೈಮ್ ರೇಟ್ ತುಂಬಾನೇ ಕಡಿಮೆ ಇದೆ. ಇದರಿಂದ ದುಬೈ ಒಂದು ವೆರಿ ಸೇಫ್ ಸಿಟಿ ಆಗಿದೆ. ಮತ್ತೊಂದು ವಿಷಯ, ರೂಲ್ಸ್ ರಿಯಾಲಿಟಿ. ಬಹಳ ಜನರಿಗೆ ಮಿಸ್ಕನ್ಸೆಪ್ಷನ್ ಇದೆ, ದುಬೈ ತುಂಬಾ ಸ್ಟ್ರಿಕ್ಟ್ ಕಂಟ್ರಿ ಅಂತ. ಆದರೆ ನಿಜ ಏನಂದ್ರೆ ರೂಲ್ಸ್ ಇವೆ, ಆದರೆ ಟೂರಿಸಂ ಫ್ರೆಂಡ್ಲಿ ಕೂಡ ಇದೆ. ಪಬ್ಲಿಕ್ ಪ್ಲೇಸ್ ನಲ್ಲಿ ಡೀಸೆಂಟ್ ಬಿಹೇವಿಯರ್, ರಿಲಿಜಿಯಸ್ ಪ್ಲೇಸಸ್ ನಲ್ಲಿ ಪ್ರಾಪರ್ ಡ್ರೆಸ್ ಕೋಡ್, ಲಾ ಫಾಲೋ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಟೂರಿಸ್ಟ್ಗೆ ಇದು ಸೇಫ್ ಅಂಡ್ ಆರ್ಗನೈಸ್ಡ್ ಸಿಟಿ ಕೂಡ ಹೌದು. ಹಾಗೆ ಮಿತ್ ವರ್ಸಸ್ ರಿಯಾಲಿಟಿ ನೋಡೋಣ. ದುಬೈಗೆ ಹೋದ್ರೆ ಎಲ್ಲರೂ ಶ್ರೀಮಂತರಾಗುತ್ತಾರೆ ಅನ್ನೋದು ಒಂದು ಮಿತ್. ರಿಯಾಲಿಟಿ ಏನಂದ್ರೆ ಸ್ಕಿಲ್ ಪ್ಲಸ್ ಪ್ಲಾನಿಂಗ್ ಪ್ಲಸ್ ಸೇವಿಂಗ್ಸ್ ಇದ್ರೆ ಮಾತ್ರ ವೆಲ್ತ್ ಬಿಲ್ಡ್ ಆಗುತ್ತೆ. ದುಬೈನಲ್ಲಿ ಜೀವನ ಈಸಿ ಅನ್ನೋದು ಒಂದು ಮಿತ್. ರಿಯಾಲಿಟಿ ಏನಂದ್ರೆ ಕಾಂಪಿಟೇಷನ್ ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಇದೆ. ಎಲ್ಲರೂ ಲಕ್ಸುರಿ ಲೈಫ್ ಲಿವ್ ಮಾಡ್ತಾರೆ ಅನ್ನೋದು ಒಂದು ಮಿತ್. ರಿಯಾಲಿಟಿ ಏನಂದ್ರೆ ಎಲ್ಲರಿಗೂ ಡಿಫ್ರೆಂಟ್ ಲೈಫ್ ಸ್ಟೈಲ್ ಲೆವೆಲ್ಸ್ ಇದೆ. ಸ್ನೇಹಿತರೆ, ದುಬೈ ಒಂದು ಮ್ಯಾಜಿಕಲ್ ಸಿಟಿ ಅಲ್ಲ, ಎಲ್ಲ ಒಂದು ಮ್ಯಾಜಿಕ್ ರೀತಿ ಆಗೋದಿಕ್ಕೆ. ಅದು ಅವಕಾಶಗಳ ಸಿಟಿ. ಅಲ್ಲಿ ಕೆಲಸ ಸಿಗುತ್ತೆ, ಬಿಸ್ನೆಸ್ ಅವಕಾಶ ಸಿಗುತ್ತದೆ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ. ಆದರೆ ನಿಮ್ಮ ಜೀವನವನ್ನು ಬದಲಿಸುವುದು ದುಬೈ ಅಲ್ಲ, ಅದು ನಿಮ್ಮ ಸ್ಕಿಲ್ಸ್, ಡಿಸಿಪ್ಲಿನ್ ಮತ್ತು ಮನಿ ಮ್ಯಾನೇಜ್ಮೆಂಟ್. ಇದೇ ನಿಜವಾದ ಸತ್ಯ. ದುಬೈಗೆ ಹೋದರೆ ನೀವು ರಿಚ್ ಆಗಬಹುದು, ಆದರೆ ಅದು ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ಬಳಿ ಶೇರ್ ಮಾಡಿ. ನಮ್ಮ ವಿಶ್ವರಹಸ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋ ಮುಖಾಂತರ ಇದರಲ್ಲಿ ಬರೋ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ನೀವು ಮೊದಲಿಗೆ ವೀಕ್ಷಿಸಬಹುದು. ಹಾಗೆ ಯಾರ್ಯಾರು ದುಬೈನ ನೋಡಿದ್ದೀರಾ ಅವರು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ಸಿಗೋಣ ನೆಕ್ಸ್ಟ್ ಒಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.